ಕರೀತೆ ವಾಪಸ್ ಬರ್ತಾರ ಅಂತ ಒಂದು ಮಾತಿತ್ತು. ಎತ್ತಳವ್ರು ಹೇಳಿದ್ರು ಇಲ್ಲ ಕರೀತಾರೆ ನಮ್ಮನ್ನ. ಏನಿದೆ ಸರ್ ಇದು? ಕರೀತಾ ಇದ್ದಾರೆ. ಅವ್ರು ಕರೆಯೋದು ಬಿಡೋದು ಪ್ರಶ್ನೆ ಬೇರೆ. ಯಾವ ವಿಚಾರಕ್ಕೋಸ್ಕರ ನಾವು ಹೊರಗಡೆ ಬಂದ್ವಿ? ಬಿಜೆಪಿ ಕೂಡ ಇವತ್ತು ಸರ್ವಾಧಿಕಾರಿ ರೂಪ ಒಂದೇ ಕುಟುಂಬದ ಕೈಯಲ್ಲಿದೆ. ಅದೇ ಗೊತ್ತಿಲ್ಲ ನಿಂಗೆ? ನನ್ನ ಬಾಯಲ್ಲಿ ಬರಬೇಕು ಅದಕ್ಕೆ ಅದೇ ಬಜ ಇರ್ಲಿ. ಆ ಒಂದು ಕುಟುಂಬದ ಹಿಡಿತದಿಂದ ಹೊರಗೆ ಬರಬೇಕು. ಸಾಮೂಹಿಕ ನೇತೃತ್ವ ಇಲ್ಲ, ಸಾಮೂಹಿಕ ನೇತೃತ್ವ ಬರಬೇಕು. ಹಿಂದುತ್ವ ಕಡಿಮೆ ಆಗಿದೆ, ಹಿಂದುತ್ವದ ಪರವಾಗಿ ಹೋರಾಟ ಮಾಡಬೇಕು. ಈ ದಿಕ್ಕಿನಲ್ಲಿ ನಾವು ಹೊರಗಡೆ ಬಂದಿದ್ದೇವೆ. ಇದನ್ನ ನಮಗೆ ಭರವಸೆ ಸಿಕ್ಕರೆ ಆ ನಂತರ ಭಾರತೀಯ ಜನತಾ ಪಾರ್ಟಿ ಹೋಗೋ ದಿಕ್ಕಿನಲ್ಲಿ ನಾನಂತೂ ಯೋಚನೆ ಮಾಡ್ತೀನಿ. ಯತ್ನಾಳ್ ಬಗ್ಗೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನಾನು ಹೇಳ್ತಿದ್ದೆ. ಯಾರಿಗೆ ಪ್ರಶ್ನೆ ಕೇಳ್ಬೇಕು ಅವ್ರಿಗೆ ಕೇಳು. ಬಿಜೆಪಿ ಶಕ್ತಿ ಇದೆಯೋ ಅಲ್ಲ ನನಗೆ ಕೇಳಿದ್ರೆ ನಾನು ಹೌದು. ಹೂನಪ್ಪ, ಹೊರಗೆ ಕಳಿಸಿದ್ದಾರೆ. ಇದು ತಾತ್ಕಾಲಿಕ. ನನ್ನ ವಿಚಾರ, ನನ್ನ ಸಿದ್ಧಾಂತ ಯಾವುದೇ ಕಾರಣಕ್ಕೂ ಹೊರಗೆ ಹೋಗಲ್ಲ. ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮನಸ್ಸಿನ ಭಾವನೆಗೆ ನಾನು ಸ್ಪಂದಿಸಿ ಹೋರಾಟ ಮಾಡಿದ್ದೇನೆ. ಅದಕ್ಕೆ ಹೊರಗಡೆ ಹಾಕಿದ್ದಾರೆ. ಆ ಕಾರ್ಯಕರ್ತರ ಮಾತಿನ ಸಿದ್ಧಾಂತಕ್ಕೆ ಖಂಡಿತ ಇವತ್ತಿಲ್ಲ ನಾಳೆ ಜಯ ಸಿಕ್ಕೇ ಸಿಗುತ್ತೆ ಅಂತ ನಂಬಿಕೆ ನನಗಿದೆ. ಆಂತರಿಕವಲ್ಲ, ನನ್ನ ಹೃದಯದ ಪ್ರತಿ ಒಂದು ಕಣನು ಕೂಡ ಬಿಜೆಪಿನೇ. ನನ್ನ ಸಹಾಯ ತನಕ ಬಿಜೆಪಿನೇ. ಬಿಜೆಪಿ ಬಿಡೋ ಪ್ರಶ್ನೆ ಇಲ್ಲ. ನನಗೆ ಅನೇಕರು ಕರೆದ್ರು ಕಾಂಗ್ರೆಸ್ ಬರ್ರಿ ಅಂತ, ಸಮಾಜವಾದಿ ಪಾರ್ಟಿ ಬರ್ರಿ ಅಂತ ಕರೆದ್ರು. ನಾನು ಪ್ರಾಣ ಕೊಟ್ಟರು ಕೂಡ ಈ ಪಾರ್ಟಿನಲ್ಲೇ ಇರ್ತೀನ. ಈ ಪಾರ್ಟಿ ಬಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಲ್ಲ, ಬೇರೆ ಪಕ್ಷಕ್ಕೆ ಹೋಗಲ್ಲ. ಇಲ್ಲೇ ಸರಿ ಆಗ್ಬೇಕು ಅಂತ ಏನು ಸಿದ್ಧಾಂತ ಹೋರಾಟ ಮಾಡ್ತಿದ್ದೀನಿ. ಇದರಲ್ಲಿ ಯಶಸ್ವಿ ಆಗ್ತೀನಿ, ನಂಬಿಕೆ ನನಗಿದೆ. ಮಾತಿನ ಅಂತ ಒಂದು ಶಬ್ದ ಸಿದ್ದರಾಮಯ್ಯನವರನ್ನ ನೀವು ಇಷ್ಟು ರಾಜಕೀಯ ಜೀವನ ಕೊಟ್ಟ ಮಾತನ್ನ ಸಿದ್ದರಾಮಯ್ಯನವರು ಉಳಿಸ್ಕೋತಾರ ಈ ವಿಚಾರದಲ್ಲಿ? ಈ ಅಧಿಕಾರ ಒಂದು ನೋಡ್ರಿ, ಭರವಸೆ ಕೊಡೋದ್ರಲ್ಲಿ ಇನ್ನೊಂದು ಹೆಸರೇ ಸಿದ್ದರಾಮಯ್ಯ. ಉದಾಹರಣೆಗೆ ಹಿಂದುಳಿದವರಿಗೆ, ದಲಿತರಿಗೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಪರಿಸ್ಥಿತಿ ಏನಾಯ್ತು? 163 ಕೋಟಿ ನೀರಿಗೋಯ್ತು. ಎಂಥ ಪರಿಸ್ಥಿತಿ! ಮುಖ್ಯಮಂತ್ರಿ ಸ್ಥಾನ ಬೇಕಾದ್ರೆ ಬಿಡ್ತೀನಿ ನಾನು, ಇದನ್ನ ಜಾರಿ ತರ್ತೀನಿ. ಯಾಕೆ ಮಾಡಲಿಲ್ಲ? ಭರವಸೆ ಕೊಡೋದ್ರಲ್ಲಿ ಸಿದ್ದರಾಮಯ್ಯ ಎಕ್ಸ್ಪರ್ಟ್ ನಂಬರ್ 1. ಎರಡನೇ ತಂದ್ರೆ ಈಗ 420 ಕೋಟಿ. ಅದ್ರ ಪರಿಸ್ಥಿತಿ ಏನು? ಎಲ್ರ ಮೂಗಿಗೂ ತುಪ್ಪ, ಹಿಂದುಳಿದವ್ರಿಗೂ ತುಪ್ಪ, ದಲಿತರಿಗೂ ತುಪ್ಪ, ಮುಸಲ್ಮಾನರಿಗೆ ಮಾತ್ರ ಜೇನುತುಪ್ಪ. ಇದು ಸಿದ್ದರಾಮಯ್ಯನವ್ರು ಮಾಡ್ತಿರೋಂಥ ಆಟ. ಇದು ಭಾಳ ದಿನ ನಡೆಯಲ್ಲ. ಮೊನ್ನೆ ತನಕ ಏನಿತ್ತು, ನಾನೇ ಮುಖ್ಯಮಂತ್ರಿ 5 ವರ್ಷ, ನಾನೇ ಮುಖ್ಯಮಂತ್ರಿ. ಈಗೇನು ಹೇಳ್ತಿದ್ದಾರೆ? ಹೈಕಮಾಂಡ್ ಏನು ಹೇಳ್ತಾರೋ ಅದು ಕೇಳ್ತೀವಿ. ಅದೇ ಕೇಳ್ತಿರ್ಲಿಲ್ಲ ಅವತ್ತು ನೀವು? ಹೈಕಮಾಂಡ್ ಲೆಕ್ಕಕ್ಕೆ ಇರಲಿಲ್ಲ ಅವತ್ತು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವುದೇ ರಾಜಕೀಯ ಪಕ್ಷ, ಅದು ಕಾಂಗ್ರೆಸ್ಸೋ BJPನೋ JDSೋ ಇನ್ನೊಂದು, ಹೈಕಮಾಂಡ್ ಕೂಡ ಬಿಗಿ ಆಗಬೇಕು. ಬಿಗಿ ಆಗಿ ಇವತ್ತು ಎಲ್ಲ ಕಡೆ ಬಿಹಾರ ಉದಾಹರಣೆ ಚುನಾವಣೆ ಆಯಿತು. ಎಷ್ಟು ಮಟ್ಟ ಹೈಕಮಾಂಡ್ ಬಿಗಿಯಾಗಿ ಅಷ್ಟೊಂದು ಸೀಟ್ ತೊಗೊಂಡ್ರು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಪರಿಸ್ಥಿತಿ ಬರುತ್ತೆ. ಕಾಂಗ್ರೆಸ್ ನೆಗೆದು ಬಿದ್ದೋಗುತ್ತೆ ಯಾವುದೇ ಚುನಾವಣೆ. ಅದಕ್ಕೆ ಇದೇ ಪರಿಸ್ಥಿತಿ ಕಾಂಗ್ರೆಸ್ ಆಡಳಿತ ನಡೆಸಿದ್ರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಜನ ಅಭಿವೃದ್ಧಿ ಆಗಬೇಕು ಅಂತ ಇಷ್ಟಪಡ್ತಾರೆ, ಜನ ಸಿದ್ಧಾಂತ ಆಗಬೇಕು ಅಂತ ಇಷ್ಟಪಡ್ತಾರೆ. ಕಾಂಗ್ರೆಸ್ನವ್ರು ಹೇಳ್ತೀನಿ ಅಭಿವೃದ್ಧಿ ಮಾಡಿ, BJP ಅವ್ರಿಗೆ ಹೇಳ್ತೀನಿ ಸಿದ್ಧಾಂತದೊಂದು.